ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್, ಜೊತೆಗೆ ಕರ್ನಾಟಕ ಪಾಲಿಟಿಕ್ಸ್ಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಆಗಿರುವ ಒಂದು ಬಹಳ ಕುತೂಹಲಕಾರಿ ಸುದ್ದಿ. ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ AICC ಅಧ್ಯಕ್ಷ ಕುರ್ಚಿಯಲ್ಲಿ ಹೊಸ ಹೆಸರು ಈಗ ದಿಢೀರ್ ಅಂತ ಕೇಳಿಬಂದಿದೆ. ಅದಕ್ಕೂ ಕರ್ನಾಟಕ CM ಕುರ್ಚಿಗೂ ಏನು ಸಂಬಂಧ? ಕೇರಳದಲ್ಲಿ VD ಸತೀಶನ್ ಅವರನ್ನೇ ಕಡೆಗೂ CM ಆಗಿ ಆಯ್ಕೆ ಮಾಡಿದ್ದಾರೆ. ಪ್ರಿಯಾಂಕಾ ವಾದ್ರಾ ಅವರ ಹಠವೇ ಗೆದ್ದಿದೆ. ಇದೆಲ್ಲದಕ್ಕೂ ಏನು ಕನೆಕ್ಷನ್ ಇದೆ? ರಾಹುಲ್ ಗಾಂಧಿ ಅವರು ಏನಂತ ಈಗ ಪ್ರಾಮಿಸ್ ಮಾಡಿದ್ದಾರೆ ಈ ಕೈ ಪ್ರಭಾವಿಗೆ? ಹಾಗಾದರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕಾಂಗ್ರೆಸ್ ಸೋತಾಗ ಒಂಥರ ಕಷ್ಟ, ಆದರೆ ಗೆದ್ದಾಗ ಇನ್ನೂ ಕಷ್ಟ ಅನ್ನೋ ಥರ ಆಗ್ಬಿಡ್ತು. 11 ದಿನ ಕಳೆದ್ರೂ CM ಆಯ್ಕೆ ಮಾಡೋಕ್ಕಾಗದೆ ಕೇರಳದಲ್ಲಿ ಪಡಬಾರ್ದು ಪಾಡುಪಟ್ಟು ಕಡೆಗೆ ಸತೀಶನ್ ಅವ್ರನ್ನೇ ಆಯ್ಕೆ ಮಾಡಿದ್ರು. ಯಾಕಂದರೆ ಅವರನ್ನು ಆಯ್ಕೆ ಮಾಡದೇ ಇದ್ದಿದ್ರೆ ಅವ್ರು ಪಕ್ಷ ಬಿಡ್ತಿದ್ರು. ಈಗಾಗಲೇ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಸನ್ನೇ ಮುಂದೆ ಇಟ್ಟಿದ್ವಿ. VD ಸತೀಶನ್ ಅವರು ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ತನಕ ಸುದ್ದಿಗಳು ಬರತೊಡಗಿದ್ವು. ಕೇಂದ್ರ ಸಚಿವರನ್ನ ಭೇಟಿ ಆಗಿರೋದ್ರ ಬಗ್ಗೆ ಸುದ್ದಿ ಬಂತು. ಯಾರ್ಯಾರ ಜೊತೆಗೆ ಏನೇನು ನಡೀತಿದೆ ಅಲ್ಲಿ, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ವಾಯನಾಡನ್ನ ಮಾರ್ತು ಬಿಡಿ, ಕೇರಳ ಮಾರ್ತು ಬಿಡಿ, ಹಂಗೆ ಮಾಡ್ತೀವಿ ಅಂತ ಕಾರ್ಯಕರ್ತರು ಎಚ್ಚರಿಕೆ ಕೊಟ್ಟಿದ್ರಿಂದ ಹಿಡಿದು ತಳಮಟ್ಟದಲ್ಲಿ ಆಕ್ರೋಶವೇ ಸಿಡಿತು. ಒಂದು ತಪ್ಪು ಹೆಜ್ಜೆ ಇಟ್ಟಿದ್ರು, ಕೇರಳದಲ್ಲಿ ಸರ್ಕಾರ ಬಿದ್ದು ಹೋಗ್ತಿತ್ತು. ಈಗ ಎಲ್ಲೂ ಗೆಲ್ಲೋದಕ್ಕಾಗದೆ ಅಪರೂಪಕ್ಕೆ ಗೆದ್ದಿರೋ ರಾಜ್ಯ ಈಗ ಕೇರಳ ಅಲ್ವಾ. ಕರ್ನಾಟಕ ಬಳಿಕ ತೆಲಂಗಾಣ ಬಳಿಕ ಈಗ ಇನ್ನೊಂದು ಸೌತ್ ಸ್ಟೇಟು ಅವ್ರಿಗೆ ಸಿಕ್ಕಿದೆ. ಅಂತಹ ರಾಜ್ಯವನ್ನು ಕಳ್ಕೊಂಡ್ರೆ ಇದೆಯಾ ಕಥೆ? ಏನಾಗಬೇಕು ಹೇಳಿ? ಸೊ ಸತೀಶನ್ ಅವ್ರನ್ನ ಕಡೆಗಣಿಸಿದ್ರಂತೂ ಉಳಿಗಾಲ ಇರಲೇ ಇಲ್ಲ. ಕೊನೆಗೆ ಪ್ರಿಯಾಂಕಾ ಗಾಂಧಿ ಅವರ ಹಠಾನೆ ಗೆದ್ದಿದೆ. ಅವರು ಕನ್ವಿನ್ಸ್ ಮಾಡುವಲ್ಲಿ, ಅವ್ರನ್ನ ಮಾಡದಿದ್ರೆ ಏನಾಗುತ್ತೆ ಅಂತ ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೆಲ್ಲ ವಿಷಯ. ಇಲ್ಲಿ ವಿಷಯ ಏನು ಅಂತ ಕೇಳಿದ್ರೆ, AICC ಅಧ್ಯಕ್ಷ ಕುರ್ಚಿಗೆ ಹೊಸ ನಾಯಕನ ಹೆಸರನ್ನು ರಾಹುಲ್ ಗಾಂಧಿಯೇ ಇಟ್ಟಿದ್ದಾರೆ ಅನ್ನೋದು. ಯಾರದು? ಬೇರೆ ಯಾರು ಅಲ್ಲ, ಕೇರಳ CM ಕುರ್ಚಿ ಆಕಾಂಕ್ಷಿಯಾಗಿದ್ದ ರಾಹುಲ್ ಗಾಂಧಿ ಅವರ ಅತ್ಯಾಪ್ತ ನಾಯಕ. ಅವರನ್ನೇ CM ಮಾಡೋದು ಅಂತ ನಿನ್ನೆ ರಾತ್ರಿ ತನಕನೂ ಕೂಡ ಆಲ್ಮೋಸ್ಟ್ ನಿರ್ಧಾರನೇ ಆಗಿಬಿಟ್ಟಿತ್ತು. MLAಗಳ ಸಪೋರ್ಟ್ ಅವ್ರಿಗೆ ಇದೆ ಅಂತ ನಂಬರು ತೋರಿಸ್ಬಿಟ್ಟಿದ್ರು. ಅಲ್ಲಿ KPCC ಅಂದರೆ ಕೇರಳ PCC ಎಲ್ಲ ನಾಯಕರುಗಳ ಸಪೋರ್ಟು ವೇಣುಗೋಪಾಲ್ಗಿದೆ ಅಂತ ಲಿಸ್ಟೇ ಬಿಟ್ಟಿದ್ರು. ಸೊ ಆಲ್ಮೋಸ್ಟ್ ಇವತ್ತು ಘೋಷಣೆ ಆಗಬೇಕಿತ್ತು. ಕಡೆ ಕ್ಷಣದಲ್ಲಿ ಟ್ವಿಸ್ಟ್ ಸಿಗುತ್ತೆ, ಪಕ್ಷ ಒಡೆದು ಹೋಗಿ ಸರ್ಕಾರನೇ ಬಿದ್ದು ಹೋಗುತ್ತೆ ಅನ್ನುವಂಥ ಸುಳಿವು ಸಿಕ್ಕ ಮೇಲೆ VD ಸತೀಶನ್ ಒಂದು ಕ್ಷಣವೂ ಅಲ್ಲಿ ಉಳ್ಕೊಳ್ಳಲ್ಲ ಅನ್ನೋದು ಗೊತ್ತಾದ ಮೇಲೆ ರಾಹುಲ್ ಗಾಂಧಿ ಮನಸ್ಸು ಬದಲಾಯಿಸಿದರು. ಈಗ ವೇಣುಗೋಪಾಲ್ ಅವರು ಒಪ್ಕೊಂಡಿದ್ದು ಹೇಗೆ? ಹಾಗಾದರೆ ಇವತ್ತು ಬೆಳಗ್ಗೆ ಅಷ್ಟೇ ರಾಹುಲ್ ಗಾಂಧಿ ಅವ್ರ ಜೊತೆ ಮೀಟಿಂಗ್ಸು, ದೀರ್ಘ ಮಾತುಕತೆ ಆಗುತ್ತೆ. ವೇಣುಗೋಪಾಲ್ ಅವ್ರನ್ನೇ AICC ಅಧ್ಯಕ್ಷರನ್ನಾಗಿ ಮಾಡುವಂಥ ಮಾತನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ವೇಣುಗೋಪಾಲ್ ಅವರು ಇಲ್ಲ ಅಂದರೆ ಒಪ್ಪುತ್ತಾನೇ ಇರಲಿಲ್ಲ ಈ ಒಂದು ವಿಚಾರಕ್ಕೆ. ವೇಣುಗೋಪಾಲ್ ಅವ್ರಿಗೆ ಸಮಾಧಾನವಾಗಿ ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ AICC ಅಧ್ಯಕ್ಷಗಿರಿ ಒಲಿದು ಬರಲಿದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅನ್ನೋದು ಗೊತ್ತಾಗ್ತಿದೆ. ಕೆಲವು ತಿಂಗಳುಗಳಲ್ಲಿ ಯಾಕೆ, ಖರ್ಗೆ ಅವ್ರದ್ದು ಮುಗಿಯತ್ತೆ. AICC ಅಧ್ಯಕ್ಷ ಕುರ್ಚಿ ಈ ವರ್ಷ ಮುಗಿಯತ್ತೆ ಅವ್ರದ್ದು ಮುಗಿದ ತಕ್ಷಣ ಅಲ್ಲಿ ವೇಣುಗೋಪಾಲ್ ಅವ್ರನ್ನ ಕೂರಿಸ್ತೀವಿ ಅಂತ ಈಗ ರಾಹುಲ್ ಗಾಂಧಿ ಅವರು ಮಾತು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಖರ್ಗೆ ಅವ್ರ ಕಥೆ ಏನು? ಹಾಗಾದರೆ ಖರ್ಗೆ ಅವರನ್ನ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಬಿಟ್ಟ ಜಾಗಕ್ಕೆ ಕೂರಿಸಿದ್ರು ಅನ್ನೋದು ಎಲ್ಲೋ ಆರೋಪ ಇರೋದು. ಸೊ ಅವಧಿ ಮುಗಿದ್ರು ಕಳಿಸ್ಕೊಟ್ರು ಅನ್ನೋ ಥರ ಆಗಬಾರ್ದಲ್ಲ. ಖರ್ಗೆ ಅವರನ್ನ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ. ಸಮಯ ಎಷ್ಟು ಉಳಿಯುತ್ತೆ? ಬರೀ 1 ವರ್ಷ. ಈ ವರ್ಷ ಇನ್ನೂ 1 ವರ್ಷ, ಒಂದೂವರೆ ವರ್ಷ ಉಳ್ಕೊಳ್ಬೋದು. ಅದು ಎಲೆಕ್ಷನ್ ಇಯರ್ ಆಗುತ್ತೆ. ಈಗ ಮಾಡಿದ್ರೆ ಎಲ್ಲರಿಗೂ ಬೇಕು, ಅಟ್ಲೀಸ್ಟ್ 2 ಇಯರ್ಸ್ ಸಿಗುತ್ತೆ. DK ಶಿವಕುಮಾರ್ ಅವರು ಆಕಾಂಕ್ಷಿಯಾಗಿದ್ದಾರೆ. ಲಾಸ್ಟ್ ಇಯರಲ್ಲಿ ಅಂದರೆ ಎಲೆಕ್ಷನ್ ಇಯರಲ್ಲಿ ಮಾಡಿದ್ರೆ ಯಾರಿಗೆ ಬೇಕು? ಚುನಾವಣಾ ವರ್ಷದಲ್ಲಿ CM ಆಗೋದು ಅಂದರೆ ಅದೇನು ಯಾಕೆ ಬೇಕು ಇದು ಅನ್ನೋ ಥರ ಆಗಿಬಿಡುತ್ತೆ DK ಶಿವಕುಮಾರ್ ಅವ್ರಿಗೆ. ಬಟ್ ಖರ್ಗೆ ಅವ್ರಿಗೆ ಹಂಗಾಗಲ್ಲ. ಅವರು ಇನ್ನೇನು ರಿಟೈರ್ಮೆಂಟ್ ತಗೊಳ್ಳೋ ಸಮಯದಲ್ಲಿ ಇಡೀ ಜೀವಮಾನದಲ್ಲಿ ಆಗದಂಥ ಒಂದು ಪೋಸ್ಟ್ ಸಿಕ್ಕಂಗೂ ಆಗತ್ತೆ. ಅತ್ಯಂತ ಗೌರವಯುತವಾಗಿ ಅವರನ್ನು ಕಳಿಸ್ಕೊಟ್ಟಂಗೂ ಆಗತ್ತೆ. ಅವರು CM ಆದರೆ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಹಾಗೆ ಮುಂದುವರಿಯೋದು ಹೈಕಮಾಂಡ್ ಪ್ಲ್ಯಾನ್ ಆಗಿದೆ. ಇಲ್ಲಿ ಪಕ್ಕಾ ಪಿಕ್ಚರ್ ಸಿಗ್ತಾ ಇದೆ ನೋಡಿ. AICC ಅಧ್ಯಕ್ಷ ಕುರ್ಚಿಯಲ್ಲಿ ಪ್ರಿಯಾಂಕಾ ಇಲ್ಲ, ರಾಹುಲ್ ಕೂರ್ತಾರೆ ಅಂತಿದ್ದಿದ್ದು. ಆದರೆ ಈಗ ರಾಹುಲ್ ಗಾಂಧಿಯವರು AICC ಅಧ್ಯಕ್ಷರಾಗಿಬಿಟ್ರೆ, ಮತ್ತೆ ಏನಾದರೂ ಅವ್ರ ನಾಯಕತ್ವದಲ್ಲಿ ಸೋತು ಬಿಟ್ಟರೆ ಕಂಪ್ಲೀಟಾಗಿ ಅವ್ರ ನಾಯಕತ್ವಕ್ಕೆ ಸಮಸ್ಯೆ ಆಗಿಬಿಡುತ್ತೆ. ಈಗಾಗಲೇ ಸಮಸ್ಯೆ ಆಗಿದೆ, ಬೇಕಾದಷ್ಟು ಸಲ ಆಗಿದೆ. ಸರಣಿ ಸೋಲುಗಳು, ಸೆಂಚುರಿ ಬಾರಿಸ್ತಿದ್ದಾರೆ ಸೋಲಲ್ಲಿ, ಅದೆಲ್ಲ ಗೊತ್ತಿರೋದೆ. ಆದರೆ ಮುಂಬರುವಂಥ ಲೋಕಸಭೆಗೆ
ರಾಹುಲ್ ಗಾಂಧಿ ಅಧ್ಯಕ್ಷರಾಗಿ ಹೋಗ್ತಾರೆ ಅಂತ ಅನಿಸಲ್ಲ. ಅವರು ಹಾಗೆ ಹೊರಗಡೆ ಎದ್ದುಕೊಂಡೇ ಹೋರಾಟ ಮಾಡ್ತಾರೆ. ಮತ್ತು ಪ್ರಿಯಾಂಕಾ ವಾದ್ರಾ ಅವರನ್ನು ಅಲ್ಲಿ ಕೂರಿಸ್ಬೇಕು ಅನ್ನೋ ಒತ್ತಡ ಇದೆಯಲ್ಲ, ಅದನ್ನು ತಪ್ಪಿಸ್ಬೋದು. ವೇಣುಗೋಪಾಲ್ ಅವ್ರನ್ನ ಕೂರಿಸ್ಬಿಟ್ರೆ ರಾಹುಲ್ ಗಾಂಧಿ ಅವರು ಅಲ್ಲೂ ಸೇಫ್ ಆಗ್ತಾರೆ. ಏನೇ ಸಹೋದರಿ ಮತ್ತೊಂದು ಇದ್ರೂ ಕೂಡ ಪ್ರಿಯಾಂಕಾ ಪರವಾಗಿ ಈಗ ಹೇಗೆ ಕೂಗೆದ್ದಿದೆ ಪಕ್ಷದಲ್ಲಿ ಗೊತ್ತು. ಅವರಲ್ಲಿ ಕೂತ್ಕೊಳ್ಳಿ ಅನ್ನೋ ಒತ್ತಡ ಜಾಸ್ತಿ ಆಗ್ಬೋದು. ಸೊ ವೇಣುಗೋಪಾಲ್ ಅವ್ರನ್ನ ಕೂರಿಸ್ಬಿಟ್ರೆ ಸೇಫ್ ಅಲ್ವಾ? ಇದೆಲ್ಲ ಲೆಕ್ಕಾಚಾರಗಳಿರಬಹುದು. ವೇಣುಗೋಪಾಲ್ ಅವರು ಸಮಾಧಾನ ಮಾಡ್ದಂಗೂ ಆಗುತ್ತೆ, ರಾಹುಲ್ ಗಾಂಧಿ ಅವರ ಪರವಾಗಿರೋರು AICC ಅಧ್ಯಕ್ಷ ಆದಂಗೂ ಆಗುತ್ತೆ. ಈಗ ಖರ್ಗೆ ಅವರು ಔಟ್ಡೇಟೆಡ್ಡು, ವಯಸ್ಸಾಯಿತು ಅನ್ನೋ ಕೂಗು ಒಂದು ಕಡೆ ಹೇಳ್ತಿದೆ, ಅದನ್ನು ಸರಿ ಮಾಡ್ದಂಗೆ ಆಗುತ್ತೆ. ಖರ್ಗೆ ಅವ್ರಿಗೆ ಅವಮಾನ ಮಾಡದೆ ಅವ್ರಿಗೆ ದೊಡ್ಡ ಕುರ್ಚಿ ಕೊಟ್ಟು, ಸ್ಥಾನಮಾನ ಕೊಟ್ಟು, ರಾಜಕೀಯ ನಿವೃತ್ತಿಗೆ ಒಂದೊಳ್ಳೆ ಗೌರವ ಕೊಟ್ಟಂಗೂ ಆಗುತ್ತೆ. ಕರ್ನಾಟಕ ಪ್ರಾಬ್ಲಮ್ಮು ಸಾಲ್ವ್ ಆದಂಗೂ ಆಗುತ್ತೆ ಅನ್ನೋದು ರಾಹುಲ್ ಗಾಂಧಿ ಅವ್ರ ಕ್ಯಾಲ್ಕುಲೇಷನ್ನು ಅನ್ನೋದು ಗೊತ್ತಾಗ್ತಿದೆ. ಈಗ ಕರ್ನಾಟಕ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಆಗುತ್ತೆ? ಈಗ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ, DK ಶಿವಕುಮಾರ್ ಅವ್ರನ್ನ ಕೂರಿಸಿದ್ರೆ ಸರ್ಕಾರ ಬೀಳಿಸ್ಬಿಡ್ತಾರೆ. ಎಷ್ಟು ಜನ MLAಗಳು ಕಿತ್ತೆದ್ದು ಎಲ್ಲಿಗೆ ನಡೀತಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ VD ಸತೀಶನ್ ಏನು ಮಾಡ್ತಿದ್ರಲ್ಲ, ಅದನ್ನೇ ಇಲ್ಲಿ ಸಿದ್ದು ಬಣ ಮಾಡುತ್ತೆ. ಸತೀಶ್ ಜಾರಕಿಹೊಳಿ ಟೀಮ್ ಮಾಡುತ್ತೆ. DK ಶಿವಕುಮಾರ್ ಅವ್ರನ್ನ CM ಮಾಡಿದ್ರೆ ಎಷ್ಟು ದಿನ ಕೂರ್ಸೋಕ್ಕೆ ಸಾಧ್ಯ ಅನ್ನೋದು ಗೊತ್ತಿಲ್ಲ ಹೈಕಮಾಂಡ್ಗೆ. ಹಾಗಂತ DK ಶಿವಕುಮಾರ್ ಅವ್ರನ್ನ ಕೈ ಬಿಟ್ಟು ಬಿಡೋಕ್ಕಾಗಲ್ಲ. ಅವ್ರನ್ನ ಅಧ್ಯಕ್ಷ ಕುರ್ಚಿಯಲ್ಲಿ ಇಟ್ಟರೆ ಮುಂದಿನ ಚುನಾವಣೆಗೆ ಶತಾಯಗತಾಯ ಹೋರಾಟ ಮಾಡ್ತಾರೆ ಅವರು. ಅದೇ ಈಗ CM ಆಗಿ ಎಲೆಕ್ಷನ್ಗೆ ಹೋದರೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಅವ್ರಿಗೆ CM ಆಗಲೇಬೇಕು ಅನ್ನೋದೊಂದು ಆ್ಯಂಟಿಸಿಪೇಷನ್ನು ಮತ್ತು ಆ ಸಂಕಲ್ಪ ಇದೆಯಲ್ಲ DK ಶಿವಕುಮಾರ್ ಅವ್ರಿಗೆ. ಶತಾಯಗತಾಯ ಹಣ ಬಲದಿಂದಲೋ ಬಲದಿಂದಲೋ ಆಪ್ರೇಷನ್ ಮೂಲಕವೋ ಶತಾಯಗತಾಯ 28ಕ್ಕೆ ಟ್ರೈ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಕಾಂಗ್ರೆಸ್ಗೆ ಈ ಸಲ ಗೆದ್ದವ್ರಿಗೆ ಮುಂದಿನ ಸಲ ಚಾನ್ಸ್ ಇರಲ್ಲ. ಕರ್ನಾಟಕದಲ್ಲಿ ಆಲ್ಟರ್ನೇಟಿವ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದು ಚಾನ್ಸು ಇರುತ್ತೆ ಕಾಂಗ್ರೆಸ್ಗೆ. DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದರೆ ಅವರು ತನು ಮನ ಧನ ಎಲ್ಲ ಸುರಿದು ಹಾಗೆ ಗೆಲುವಿನ ಆ ಓಟಕ್ಕೋಸ್ಕರ 100% ಕೊಡ್ತಾರೆ. ಅದು ಒಂದು ಉಳ್ಕೊಳ್ಳುತ್ತಾ? ಸತೀಶ್ ಜಾರಕಿಹೊಳಿ ಅವರು ಕೂಡ ತನಗೂ ಒಂದು ಚಾನ್ಸ್ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಅವಾಗ ಏನೋ ಈಗ CM ಮಾಡಿದ ರೀತಿ ಆಗಲ್ಲ. ಆಗ ಸುಮ್ಮನೆ ಇರ್ತಾರೆ, ಸ್ವಲ್ಪ ಮಟ್ಟಿಗಾದರೂ ಸುಮ್ಮನೆ ಇರ್ತಾರೆ. ಅವ್ರಿಗೆ ಅಧ್ಯಕ್ಷ ಸ್ಥಾನನೋ ಅಥವಾ ಮುಂದಿನ ಅವಕಾಶ ಅವ್ರಿಗೆ ಅನ್ನೋ ಥರನಾದರೂ ಸಮಾಧಾನ ಮಾಡ್ಬೋದು. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಕೂರಿಸಿದ್ರೆ ಪಕ್ಷಕ್ಕೆ ಪಕ್ಕ ದೊಡ್ಡ ಸಮಸ್ಯೆ ಆಗುತ್ತೆ. ಖರ್ಗೆ ಅವ್ರನ್ನ ತಂದು ಕೂರಿಸೋದು ತಕ್ಷಣಕ್ಕಲ್ಲ, ಇನ್ನೊಂದು 6 ತಿಂಗಳಿಗೋ 7 ತಿಂಗಳಿಗೋ ಅವ್ರದ್ದು ಇನ್ನೇನು AICC ಸಮಯ ಮುಗೀತಾ ಬಂತಲ್ಲ, ಆಗ ಅವ್ರನ್ನ ಇಲ್ಲಿ ಕರ್ಕೊಂಡು ಬರೋದು 1.25 ವರ್ಷ ಸಿಗುತ್ತೆ ಅವ್ರಿಗೆ. DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಮುಂದುವರೆದು ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೆಸ್ತಾರೆ. ಖರ್ಗೆ ಅವರು DK ಬೆನ್ನಿಗೆ ನಿಂತು ಪ್ರಚಾರ ಮಾಡ್ತಾರೆ. ಅಹಿಂದ ವೋಟ್ ಬ್ಯಾಂಕು ಕೂಡ ಗಟ್ಟಿಯಾಗಿರುತ್ತಾಗ ಖರ್ಗೆ ಅವರ ಮುಖ ತೋರಿಸ್ತಾರೆ. ಸಿದ್ದರಾಮಯ್ಯನವರು ಇಲ್ಲ ಅಂದರೂ ಕೂಡ DK ಶಿವಕುಮಾರ್ ಅವರ ಸಮಾಧಾನ ಕೂಡ ಆಗುತ್ತೆ. ಯಾಕಂದರೆ ಖರ್ಗೆ ಅವ್ರನ್ನ CM ಮಾಡಿದಾಗ ಅವ್ರು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಖರ್ಗೆ ಅವ್ರನ್ನ CM ಮಾಡಬೇಡಿ ಅಂತ ಹೈಕಮಾಂಡ್ಗೆ ಸೆಡ್ ಹೊಡೆಯೋಕ್ಕೆ ಚಾನ್ಸೇ ಇಲ್ಲ. ಎಲ್ಲ ಪ್ರಾಬ್ಲಮ್ ಸಾಲ್ವು. DKಗೆ ಪಟ್ಟ ಕಟ್ಟಿದ್ರೆ ಹೊಸ ಪ್ರಾಬ್ಲಮ್ಸು ಶುರುವಾಗೇ ಬಿಡುತ್ತೆ. ಇದು ಹೈಕಮಾಂಡ್ಗೆ ಗೊತ್ತಾಗಿರೋ ವಿಷಯ. ಸೊ ಈ ಹೊಸ ಫಾರ್ಮುಲಾ ಈಗ ಸಿದ್ಧವಾಗಿರೋದು. ಕೇರಳದಿಂದ ಡೆಲ್ಲಿಯಿಂದ ಕರ್ನಾಟಕ ಕನೆಕ್ಷನ್ನು ಹೇಗೆ ತಯಾರಾಗಿದೆ ಅನ್ನೋದನ್ನು ನೋಡಿ. ಪ್ರಿಯಾಂಕಾ ಗಾಂಧಿ ಅವರು ಹಠ ಹಿಡಿದು ಅಲ್ಲೇನೋ ಸಾಧಿಸಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಹಠ ಹಿಡಿಯೋಕೆ ಬಂದರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಗೊತ್ತು. ಸಿದ್ದು ಬಣ ಏನೇನು ಕ್ಯಾಲ್ಕುಲೇಷನ್ ಹಾಕ್ಕೊಂಡಿದೆ ಅನ್ನೋದು ಗೊತ್ತು. ಇತ್ತೀಚೆಗಷ್ಟೇ ಖರ್ಗೆ ಅವರು ಏನು ಹೇಳಿದ್ರು ನೆನಪಿರಬಹುದು, ನಾನು CM ಆಗಲಿ ಅಂತ ಹೈಕಮಾಂಡ್ ಬಯಸ್ತಿರೋದು ಹೌದು. ಇಲ್ಲಿ ಅವರು ಬಯಸ್ತಿದ್ದಾರೆ, ಅಲ್ಲಿ ಅವರು ಬಯಸ್ತಿದ್ದಾರೆ, ನೋಡೋಣ ಅಂತ ಫಸ್ಟ್ ಟೈಮ್ ದೊಡ್ಡ ಖರ್ಗೆ ಅವರು ಅಂಥ ಮಾತಾಡಿದ್ದೇ ಫಸ್ಟ್ ಟೈಮು. ದಲಿತ CM ಅಂತೆಲ್ಲ ಹೇಳಬೇಡಿ, ಅರ್ಹತೆ ಮೇಲೆ ಆಗಬೇಕು, ಜಾತಿ ಮೇಲಲ್ಲ ಅಂತಾನೆ ಸದಾ ಹೇಳ್ಕೊಂಡು ಬಂದವರು ಇಡೀ ರಾಜಕೀಯ ಜೀವನದಲ್ಲಿ. ಬಟ್ ಖರ್ಗೆ ಅವರು ಈ ಸಲ ಹೈಕಮಾಂಡ್ ಬಯಸ್ತಿದೆ ಅಂತ ಹೇಳೋ ಮೂಲಕ ಹೈಕಮಾಂಡ್ ಗೇಮ್ ಪ್ಲ್ಯಾನ್ ಚೇಂಜ್ ಆಗಿದೆ ಅನ್ನುವ ಸ್ಪಷ್ಟವಾದ ಟ್ರೇಲರ್ ಬಿಟ್ಟಿದ್ರು. ಈಗ ಅದರ ಪಿಕ್ಚರ್ ಸಿಗ್ತಾ ಇದೆ. ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ.
for Kerala government. Wholeheartedly I am welcoming that decision. I am congratulating VD Sadishan for this position. I think that people of Kerala has given a big verdict for the UDF. The government under the leadership of VD Sadishan can fulfill the aspirations and promises of the people of Kerala. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.